ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತ್ವಖಿಲೈರ್ಗುಣೈ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಫಲಂ ಅಂತ ಹೀಗೆ ಅಣುಭಾಷ್ಯದ ವಾಕ್ಯ. ಇದರ ಅಭಿಪ್ರಾಯವನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 82ನೇ ಗದ್ಯ ಭಾಗದಲ್ಲಿ ವಿವರಿಸ್ತಾರೆ. ತತ್ರ ಬ್ರಹ್ಮಣೋ ವಿಶೇಷಮಾಹ ಅಂತ. ಇಲ್ಲಿವರೆಗೆ ಎಲ್ಲ ದೇವತೆಗಳು ಕೂಡ ತಾವು ಮುಂದೆ ಮುಕ್ತಿಯಲ್ಲಿ ಏನು ಫಲವನ್ನು ಪಡಿಬೇಕಾಗಿದೆಯೋ ಆ ಫಲಕ್ಕನುಸಾರವಾಗಿ ವಿಶಿಷ್ಟವಾದ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದರು. ಅದರಲ್ಲಿ ಚತುರ್ಮುಖ ಬ್ರಹ್ಮನ ಒಂದು ವೈಶಿಷ್ಟ್ಯ ಏನು ಅಂದರೆ, ಬ್ರಹ್ಮಣ ಅಥವಾ ಅಖಿಲೈರ್ಗುಣೈ, ಚತುರ್ಮುಖ ಬ್ರಹ್ಮ ಸಕಲ ಗುಣಪೂರ್ಣಕವಾಗಿಯೇ ಪರಮಾತ್ಮನನ್ನು ಉಪಾಸಿಸಬೇಕು. ಮತ್ತು ಸರ್ವ ವೇದೇಶ್ಚ, ಎಲ್ಲ ವೇದಗಳನ್ನು ಅವನು ಅಧ್ಯಯನ ಮಾಡಿ ಆ ಮೂಲಕ ಭಗವಂತನನ್ನ ಸಕಲ ಗುಣ ಪೂರ್ಣತ್ವೇನ ತಿಳಿದು ಸಕಲ ಗುಣ ಪೂರ್ಣತ್ವೇನ ಉಪಾಸನೆ ಮಾಡಬೇಕು. ಹಿಂದೆ ನಾನು ಹೇಳಿದ್ದೆ, ಸಂಪೂರ್ಣ ಉಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರೋ ಮಾತು. ಸಂಪೂರ್ಣವಾದ ಉಪಾಸನೆಯನ್ನು ಮಾಡಲಿಕ್ಕೆ ಅಧಿಕಾರ ಇರೋದು ಜೀವಕೋಟಿಯಲ್ಲಿ. ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದ್ರು, ಅವಳು ಜೀವಳಲ್ಲ, ಸಂಸಾರದಲ್ಲಿ ಬದ್ಧಳಲ್ಲ, ಅವಳನ್ನು ಹೊರತುಪಡಿಸಿ ಬಿಡ್ತೀವಿ ನಾವು. ಆದ್ದರಿಂದ ಒಟ್ಟಾರೆ ಜೀವಕೋಟಿಯಲ್ಲಿ ಸಕಲ ಶಾಸ್ತ್ರಗಳನ್ನು ತಿಳಿದು ಆ ಪ್ರಕಾರ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಅನುವ್ಯಾಖ್ಯಾನದಲ್ಲಿ ಬಂದ ಮಾತು ಹಾಗಿದೆ, ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ಅಂತ ಅನುವ್ಯಾಖ್ಯಾನದ ಮಾತು. ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಪೂರ್ವಕವಾಗಿ ಅಖಿಲಾನ್ ವೇದಾನ್ ವಿಜ್ಞಾಯ ತಿಳಿದು ಉಪಾಸನಂ ಭವೇತ್, ಎಲ್ಲೂ ಕೂಡ ಉಪಾಸನೆ ಮಾಡಬೇಕು. ಅದರಲ್ಲಿ ಅಖಿಲಸ್ಯ ವಿಜ್ಞಪ್ತಿ, ಎಲ್ಲವನ್ನೂ ತಿಳಿಯುವ ಶಕ್ತಿ ಏನಿದೆ, ಸಮ್ಯಕ್ ಬ್ರಹ್ಮಣ ಏವ ಹಿ, ಬ್ರಹ್ಮನಿಗೆ ಎಲ್ಲವನ್ನೂ ತಿಳಿಯುವ ಶಕ್ತಿ. ತದನ್ಯೇಷಾಂ, ನಮ್ಮಂಥವರಿಗೆ ಯಥಾಯೋಗಂ ಅಖಿಲ ಜ್ಞಪ್ತಿ, ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಸಕಲವನ್ನು ತಿಳಿಯುವಂಥ ಸಾಮರ್ಥ್ಯ ಇರ್ತದಷ್ಟೆ. ಹೀಗೆ ಹೇಳಿದ್ದಾರೆ. ಅದನ್ನೇ ಇಲ್ಲೂ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಬ್ರಹ್ಮಣ ಉಪಾಸ್ಯ ಅಂತಿದೆಯಲ್ಲ, ಬ್ರಹ್ಮನಿಂದ ಉಪಾಸಿಸಲ್ಪಡಬೇಕು ಯಾರು ಅಂದರೆ ವಿಷ್ಣು ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಯಥಾಕ್ರಮಮಿತಿ ವರ್ತತೆ, ಯಥಾಕ್ರಮಂ ಅಂತ ಹಿಂದೆ ಏನು ಶಬ್ದ ಬಂದಿದೆ ಅದನ್ನು ಇಲ್ಲೂ ಇಟ್ಕೋಬೇಕು. ಸಂಪೂರ್ಣ ಸ್ವಪ್ರಾಪ್ಯ ಫಲಾನುರೋಧೇನ, ಚತುರ್ಮುಖ ಬ್ರಹ್ಮ ಸ್ವ ಅಂದರೆ ತಾನು ಏನು ಸಂಪೂರ್ಣವಾಗಿ ಒಂದು ಫಲವನ್ನು ಪಡಿಬೇಕಾಗಿದೆ ಆ ಫಲಕ್ಕನುಗುಣವಾಗಿ ಚತುರ್ಮುಖ ಬ್ರಹ್ಮನಿಂದ ಪರಮಾತ್ಮ ಪೂರ್ಣವಾಗಿ ಉಪಾಸಿಸಲ್ಪಡಬೇಕು. ಸಂಪೂರ್ಣ ಫಲಸ್ಯ ಬ್ರಹ್ಮ ಪ್ರಾಪ್ಯತ್ವಾತ್, ಇಡೀ ಸೃಷ್ಟಿಯಲ್ಲೇ ಸಂಪೂರ್ಣವಾದ ಫಲ ಯಾರಿಗಾರು ಸಿಗುವುದಿದ್ರೆ ಅದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಆದ್ರಿಂದ ತೇನ, ಆ ಚತುರ್ಮುಖ ಬ್ರಹ್ಮನಿಂದ ಸಚ್ಚಿದಾನಂದಾತ್ಮ ಪ್ರಭೃತಿಭಿ ಅಶೇಷೈ ಗುಣೈ, ಸತ್ ಚಿತ್ ಆನಂದ ಆತ್ಮ, ಮತ್ತೆ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ ಸತ್ಯತ್ವ ಉಪಾಸನೆ ಅಂತ ಒಂದು ಕಡೆ ಬಂದಿದೆ. ಆ ಸತ್ಯತ್ವೋಪಾಸನೆ, ಆ ವ್ಯಾಪ್ತೋಪಾಸನೆ ಇತ್ಯಾದಿ ಸಕಲ ಗುಣಗಳಿಂದ ಉಪಾಸನೆ ಮಾಡುವವನು, ಇವೆಲ್ಲ ಗುಣಗಳು ಎಲ್ಲಿವೆ ಅಂದರೆ ನಾನಾ ವೇದೋಕ್ತೈ, ಬೇರೆ ಬೇರೆ ವೇದಗಳಲ್ಲಿವೆ ಇವೆಲ್ಲ. ಅಂತಹ ಎಲ್ಲ ಗುಣಪೂರ್ವಕವಾಗಿ ವಿಷ್ಣು ಉಪಾಸಿಸಲ್ಪಡಬೇಕು ಚತುರ್ಮುಖ ಬ್ರಹ್ಮನಿಂದ ಅಂತ ಅದರ ಅರ್ಥ. ಅಲ್ಲಿ ಮುಂದೆ 2ನೇ ಅಧಿಕರಣ ಒಂದಿದೆ, ಉಪಸಂಹಾರಾಧಿಕರಣ ಅಂತ. ಅದು 3ನೇ ಅಧ್ಯಾಯದ 3ನೇ ಪಾದದ 6ನೇ ಸೂತ್ರ. ಉಪಸಂಹಾರೋ ಅರ್ಥಭೇದಾತ್ ವಿಶೇಷವತ್ ಸಮಾನೇ ಚ ಓಂ ಅಂತ ಆ ಸೂತ್ರ. ಅದರ ಸಂಗತಿಯನ್ನು ಈ 83ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಇಲ್ಲೇನು ಪ್ರಶ್ನೆ, ಆ ಪ್ರಶ್ನವನ್ನು ಮೊದಲು ಹೇಳ್ತಾರೆ. ಈಗ ಸಕಲ ಗುಣವನ್ನು ಉಪಸಂಹಾರ ಮಾಡಬೇಕು. ಸರ್ವಗುಣೋಪಸಂಹಾರೇಣ ಈಶ್ವರ ಧ್ಯಾನಸ್ಯ, ಪರಮಾತ್ಮನಲ್ಲಿ ಸಕಲ ಗುಣಗಳನ್ನು ತಿಳಿದುಕೊಂಡು ಆ ಪ್ರಕಾರ ಈಶ್ವರನ ಧ್ಯಾನ ಮಾಡಬೇಕು ಅಂತ ನೀವು ಹೇಳಿದ್ರಿ. ಅದು ಕರ್ತುಂ ಅಶಕ್ಯ, ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು. ಆದ್ರಿಂದ ಅದು ನೀವು ಮಾಡಬೇಕು ಅಂತ ವಿಧಾನ ಹೇಗೆ ಮಾಡ್ತೀರಿ? ಯಾರಿಗಾರು ಒಬ್ರಿಗೆ ಈ ಪ್ರಪಂಚದಲ್ಲಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡಿ ಅಂತ ಹೇಳಬೇಕು. ಈ ಜಗತ್ತಿನಲ್ಲಿರುವವರಿಗೆ ಯಾರಿಗೂ ಕೂಡ ಪರಮಾತ್ಮನನ್ನು ಸಕಲ ಗುಣ ಪರಿಪೂರ್ಣತ್ವೇನ ತಿಳಿದು ಸಕಲ ಗುಣ ಪರಿಪೂರ್ಣತ್ವೇನ ಆತನನ್ನು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಉಪಾಸನೆ ಅಕರ್ತವ್ಯ, ಇದು ಸಾಧ್ಯ ಆಗದೇ ಇರುವ ಉಪಾಸನೆ ಇತಿ ಪ್ರಾಪ್ತೆ. ಸಪ್ತಮಿ ವಿಭಕ್ತಿಗೆ ಹೀಗೊಂದು ಪ್ರಶ್ನೆ ಬಂದಾಗ ಅವಾಗ ಉತ್ತರ ಏನು ಹೇಳ್ಬೇಕಂದ್ರೆ, ವಿದ್ಯಾದಿ ಬಲಾತ್ ಕರ್ತವ್ಯತ್ವ ಮುಕ್ತು, ಇಲ್ಲ ಅನ್ಬೇಡೆ. ಪರಮಾತ್ಮನನ್ನು ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ, ಲಕ್ಷ್ಮೀದೇವಿ ತಿಳಿದಿಲ್ಲ ಹೌದು, ಆದರೂ ಕೂಡ ಅವರವ್ರ ಯೋಗ್ಯತಾನುಗುಣವಾಗಿ ತಿಳಿದವರು ಎಲ್ಲರೂ ಇದ್ದೇ ಇದ್ದಾರೆ, ತಿಳಿಲಿಕ್ಕೆ ಸಾಧ್ಯ ಇದೆ, ಉಪಾಸಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ವಿದ್ಯಾದಿ ಬಲಾತ್, ವಿಧಿ ಇದೆ. ಹಾಗೆ
ಸಕಲ ಶಾಸ್ತ್ರಗಳನ್ನು ತಿಳಿಯಬೇಕು, ಅಧ್ಯಯನ ಮಾಡಬೇಕು ಅಂತ ಹೀಗೆ ವಿಧಾನ ಇದೆ. ಆ ಥರ ವಿಧಾನ ಇರೋದ್ರಿಂದ ಅದನ್ನು ಮಾಡಲೇಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗ ಈ ಸಂಧ್ಯಾದಿ ಅಹರ್ಹ ಸಂಧ್ಯಾ ಮುಪಾಸೀತ ಮೊದಲಾದ ವಿಧಾನಗಳಿವೆಯಲ್ಲ, ಪ್ರತಿಯೊಂದು ಸಂಧ್ಯಾ ಕಾಲದಲ್ಲೂ ಸಂಧ್ಯೋಪಾಸನೆ ಮಾಡಬೇಕು, ಮತ್ತು ಯಾವ ಜೀವ ಅಗ್ನಿಹೋತ್ರಂ ಜುಹುಯಾತ್, ಹೀಗೆಲ್ಲ ವಿಧಾನಗಳಿವೆ. ಆ ಥರ ಶಾಸ್ತ್ರದ ವಿಧಾನ ಇರೋದ್ರಿಂದ ಅದನ್ನು ನಾವು ಹೇಗೆ ಮಾಡಲೇಬೇಕೋ ಹಾಗೆ ಗುಣೋಪಾಸನೆಯನ್ನು ಕೂಡ ಅದರ ಜ್ಞಾನವನ್ನು ಪಡ್ಕೊಳ್ಳೋದು ಮತ್ತು ಉಪಾಸನೆಯನ್ನು ಪಡ್ಕೊಳ್ಳೋದನ್ನು ನಾವು ಮಾಡಲೇಬೇಕು. ಇದು ಕೂಡ ನಮ್ಮ ಯೋಗ್ಯತಾನುಸಾರವಾಗಿಯೇ. ಹಾಗೆ ನೋಡಿದರೆ ಸಂಧ್ಯಾವಂದನನ್ನಾದರೂ ನಾವೆಲ್ಲಿ ಸರಿಯಾಗಿ ಮಾಡ್ತೀವಿ, ಅದನ್ನು ದೊಡ್ಡ ದೊಡ್ಡ ದೇವತೆಗಳೇ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಗುಣೋಪಾಸನೆಯನ್ನು ಕೂಡ ಮತ್ತು ಗುಣಜ್ಞಾನವನ್ನು ಮತ್ತು ಗುಣೋಪಾಸನೆಯನ್ನು ಅವರೇ ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ವಿದ್ಯಾದಿಬಲ ಅದು ವಿಧಿ ಇರೋದ್ರಿಂದ ಮಾಡಬೇಕು ಅಂತ ಕರ್ತವ್ಯತ್ವಂ ವಕ್ತುಂ, ಅದು ಮಾಡಲೇಬೇಕಾದದ್ದು ಅಂತ ತಿಳಿಸ್ಲಿಕ್ಕೆ ಹೋಗಿರುವಂಥದ್ದು ಉಪಸಂಹಾರ ಅರ್ಥಭೇದ ಅನ್ನುವ ಸೂತ್ರ. ಅಲ್ಲಿ ಅಹರಹ ಸಂಧ್ಯಾಮುಪಾಸೀತ ಇತ್ಯಾದಿ ವಿಧಾನಗಳಂತೆ ಈ ಗುಣೋಪಾಸನೆಯೂ ಕೂಡ ಸಮಾನವೇ ಆಗಿದೆ. ಸಮಾನವಾಗಿರೋದ್ರಿಂದ ಅದನ್ನು ಅಲ್ಲಿ ಉಪಾಸನೆ ಮಾಡಲೇಬೇಕು. ಅಲ್ಲಿ ಏನು ಒಂದಿಷ್ಟು ಸಮಾನತೆ ಇದೆ. ಪರಮಾತ್ಮನಲ್ಲಿ ದೋಷ ಇಲ್ಲ ಅಂತ ಎಲ್ರಿಗೂ ತಿಳ್ಕೋಬಹುದು, ಯಾವ್ಯಾವ ಗುಣ ಎಲ್ಲ ಇದೆ ಅಂತ ಎಲ್ರಿಗೂ ತಿಳ್ಕೊಳ್ಳಿಕ್ಕೆ ಆಗದೆ ಇರ್ಬೋದು. ಏನು ದೋಷ ಇಲ್ಲ ಅಂತಾದರೂ ಕೆಲವು ನಾವೆಲ್ಲೂ ತಿಳ್ಕೋಬಹುದಲ್ಲ. ಇಂಥ ಉಪಸಂಹಾರ ಇದು ಅಗತ್ಯ ಕರ್ತವ್ಯ ಎಲ್ರಿಗೂ ಕೂಡ. ಆದ್ದರಿಂದ ಇದನ್ನು ಮಾಡಲೇಬೇಕು. ಅದಕ್ಕೆ ಭಾಷೆ ಏನು ಹೇಳಿದೆ ಅಂದರೆ, ಸರ್ವ ವೇದೋಕ್ತ ಗುಣಾನ್ ದೋಷಾಭಾವಾಂಶ ಉಪಸಂಹೃತ್ಯೈವ ಪರಮಾತ್ಮ ಉಪಾಸ್ಯ. ಎಲ್ಲ ವೇದದಲ್ಲಿಯೂ ಬಂದಿರುವ ಗುಣಗಳನ್ನು ನಾವು ತಿಳ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು. ಮತ್ತು ದೋಷಾಭಾವಾಂಶ, ಪರಮಾತ್ಮನಲ್ಲಿ ದೋಷ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಪರಮಾತ್ಮ ಉಪಾಸ್ಯ. ಉಪಾಸ್ಯ ಏಕಃ ಪರತಃ ಪರೋ ಯೋ ವೇದೈಶ್ಚ ಸರ್ವೈ ಸಹಚೇತಿಹಾಸೈ ಸಪಂಚರಾತ್ರೈ ಸಪುರಾಣೈಶ್ಚ ದೇವ ಸರ್ವೈ ಗುಣೈ ತತ್ರ ತತ್ರ ಪ್ರತೀತೈ ಅಂತ ಒಂದು ವೇದವಾಕ್ಯವನ್ನು ಕೂಡ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಒಬ್ಬನೇ ಆದ ಈ ಪರಮಾತ್ಮ, ಈ ಜಗತ್ತಿಗಿಂತ ಭಿನ್ನನಾದ ಈ ಪರಮಾತ್ಮನನ್ನ ಸರ್ವೈಶ್ಚ ವೇದೈ, ಎಷ್ಟು ಸಾಧ್ಯವೋ ಅಷ್ಟು ವೇದಗಳ ಅಧ್ಯಯನದ ಮೂಲಕ, ಇತಿಹಾಸ, ಪಂಚರಾತ್ರ, ಪುರಾಣ ಇವುಗಳ ಅಧ್ಯಯನದ ಮೂಲಕ, ಸರ್ವೈಹಿ ಗುಣೈಹಿ, ಎಷ್ಟೆಷ್ಟು ಗುಣಗಳನ್ನು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟೆಷ್ಟು ಗುಣಗಳನ್ನು ತಿಳಿದು ಉಪಾಸನೆ ಮಾಡಬೇಕು. ಹೀಗೆ ವಿಧಾನ ಇದೆ. ಆದ್ದರಿಂದ ಇದು ಅಸಾಧ್ಯ ಅಂತನ್ಬೇಡಿ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಲಿಕ್ಕೆ ಎಲ್ರಿಗೂ ಸಾಧ್ಯ ಇದೆ ಅಂತ ತಾತ್ಪರ್ಯ ಆಗ್ತದೆ. ಹೀಗಿದು ದ್ವಿತೀಯಾಧಿಕರಣ. ಈ ದ್ವಿತೀಯಾಧಿಕರಣಸ್ಯ ಏತೇನ, ಈ ಬ್ರಹ್ಮಣಾತ್ವ ಕಿರೇರ್ಗುಣೈ ಅನ್ನೋ ಮಾತಿನಿಂದ ದ್ವಿತೀಯಾಧಿಕರಣದ ಸಾರವನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ ಅಂತದರ ತಾತ್ಪರ್ಯ. ಇದು ದ್ವಿತೀಯಾಧಿಕರಣಸ್ಯ, ಅಲ್ಲೊಂದು ಕಾಮ ಹಾಕಿದ್ದಾರೆ, ಅದನ್ನು ನೀವು ಗಮನಿಸಬೇಕು. ಅದರ ನಂತರ ತಥಾ ಇನ್ನೊಂದು ಪ್ರಶ್ನವೂ ಕೂಡ ಇದೆ. ಆ ಪ್ರಶ್ನಕ್ಕೂ ಒಂದು ಉತ್ತರವನ್ನು ಕೊಡಲಿಕ್ಕೆ ಚತುರ್ಥಾಧಿಕರಣ ಹೊರಟಿದೆ, 4ನೇ ಅಧಿಕರಣ. ಅದು ಈ 3ನೇ ಅಧ್ಯಾಯದ 3ನೇ ಪಾದದ 4ನೇ ಅಧಿಕರಣ ಹೊರಟಿದೆ. ಸರ್ವಭೇದಾಧಿಕರಣ ಅಂತ ಅದನ್ನು ಕರೀತಾರೆ. ಅದು 11ನೇ ಸೂತ್ರ. ಆ ಸೂತ್ರ ಯಾಕೆ ಹೊರಟಿದೆ, ಆ ಅಧಿಕರಣ ಯಾಕೆ ಹೊರಟಿದೆ ಅಂದರೆ ಮತ್ತೊಂದು ಪ್ರಶ್ನೆ ಅಲ್ರಿ. ಈ ಒಂದು ಪ್ರಶ್ನೆ ಏನು, ಪರಮಾತ್ಮನ ಕಲ್ಕೊಂಡು ಪರಿಪೂರ್ಣತ್ವೇನ ತಿಳಿದು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪ್ರಶ್ನೆ ಬಂದಿತ್ತು. ಈ ಇನ್ನೊಂದು ಪ್ರಶ್ನೆ ಏನಂದ್ರೆ, ಕೆಲವು ಗುಣಗಳನ್ನು ತಿಳಿದು ಕೆಲವು ಗುಣಗಳನ್ನು ಉಪಾಸನೆ ಮಾಡಿದ್ರು ಮುಕ್ತಿ ಆಗ್ತಿರುವಾಗ ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಅಧ್ಯಯನ ಮಾಡಿ ಯಾಕೆ ಉಪಾಸನೆ ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ. ಕತಿಪಯ ಗುಣೋಪಾಸನೆಯೋ ಫಲಸಿದ್ಧೇ. ಮನುಷ್ಯರಿಗೆ ಕೆಲವು ಗುಣಗಳನ್ನು ಉಪಾಸನೆ ಮಾಡಿದರೆ ಫಲ ಮುಕ್ತಿ ಸಿಗ್ತದೋ ಇಲ್ಲ, ಮತ್ತು ಚತುರ್ಮುಖ ಬ್ರಹ್ಮನಿಗೂ ಸಿಗ್ತದೆ. ಮನುಷ್ಯನಿಗಿಂತ ಪಿತೃಗಳಿಗಿಂತ ದೇವತೆಗಳಿಗಿಂತ ಬ್ರಹ್ಮ ಇಷ್ಟು ಕಷ್ಟಪಟ್ಟು ಹೆಚ್ಚು ಯಾಕೆ ಉಪಾಸನೆ ಮಾಡಬೇಕು? ಕೆಲವೇ ಗುಣಗಳನ್ನು ಉಪಾಸನೆ ಮಾಡಿದರೂ ಮೋಕ್ಷ ಎಂಬ ಫಲ ಸಿಗುವಾಗ ನ ಅಖಿಲ ಗುಣೈಹಿ ಉಪಾಸ್ಯ ವಿಷ್ಣು, ಎಲ್ಲ ಗುಣಗಳನ್ನು ಪೂರ್ವಕವಾಗಿ ಭಗವಂತನನ್ನು ಉಪಾಸನೆ ಮಾಡುವ ಅಗತ್ಯವೇ ಇಲ್ಲ ಇತಿ ಪ್ರಾಪ್ತೆ. ಅದಕ್ಕೆ ಉತ್ತರ ಏನಂದ್ರೆ, ಅಲ್ಪ ಗುಣೋಪಾಸನೆಯೈವ ಅಪ್ರಾಪ್ತ ಫಲ ವಿಶೇಷ ಭಾವಾತ್. ಆ ವಾಕ್ಯ ಒಂದು ಸ್ವಲ್ಪ ಯಾಕೋ ಗೊಂದಲದಲ್ಲಿದೆ, ಸರಿ ಇಲ್ಲ ಅದು ವಾಕ್ಯ. ಪುಸ್ತಕ ನೋಡ್ತಾ ಈ ಪಾಠವನ್ನು ಕೇಳುವವರು ಇಲ್ಲೊಂದು ತಿದ್ಕೋಬೇಕು. ಅಲ್ಪ ಗುಣೋಪಾಸನೇನ ಇಷ್ಟೇ ಅದು, ಅಲ್ಪ ಗುಣೋಪಾಸನ ಯೈವ ಅಲ್ಲ. ಏವಕಾರಕಲ್ಲಿ ಏವ ಏನು ಅರ್ಥನೂ ಇಲ್ಲ. ಉತ್ತರಾದಿ ಮಠದಿಂದ ಪ್ರಕಟ ಆಗಿರುವ ಮತ್ತೊಂದು ಪುಸ್ತಕವನ್ನು ನಾವು ಗಮನಿಸಿದೆವು. ಅಲ್ಪ ಗುಣೋಪಾಸನೇನ ಅಷ್ಟೇ ಸಾಕು. ಅಪ್ರಾಪ್ತ ಫಲ ವಿಶೇಷ ಭಾವಾತ್. ಕೆಲವೇ ಗುಣಗಳ ಮೂಲಕ ಭಗವಂತನ ಉಪಾಸನೆ ಮಾಡಿದರೆ ಸಾಕು, ಮೋಕ್ಷ ಸಿಗ್ತದಲ್ಲ ಅಂತ ನೀವು ಕೇಳ್ತಿದ್ದೀರಿ. ಹಾಗಲ್ಲ. ಅಲ್ಪ ಗುಣೋಪಾಸನೆ ಮಾಡಿದರೆ ಏನಾಗ್ತದಂದ್ರೆ,
ಇನ್ನು ಕೆಲವು ಮಹಾಫಲ ಸಿಗದೆ ಹೋಗ್ತದೆ. ಅದಕ್ಕಾಗಿ ಎಲ್ಲ ಗುಣಗಳಿಂದ ಮಾಡಬೇಕು. ನಿಮಗೇನು ಯೋಗ್ಯತೆ ಇದೆ ಅಷ್ಟು ನೀವು ಮಾಡಿ. ನಿಮ್ಗಿಂತ ಹೆಚ್ಚಿನ ಯೋಗ್ಯತೆ ಇದ್ದವರು, ಹೆಚ್ಚಿನ ತಿಳಿದು ಹೆಚ್ಚಿನ ಉಪಾಸನೆ ಮಾಡಲಿಕ್ಕೆ ಯೋಗ್ಯತೆ ಇದ್ದವರು ಕೆಲವರು ಇದ್ದಾರೆ. ಅವರಿಗೆ ಹೆಚ್ಚಿನ ಫಲ ಸಿಗೋದಿದೆ, ಮತ್ತು ಅವರ್ಯಾಕೆ ವಂಚಿತರಾಗಬೇಕು? ಅಲ್ಪ ಗುಣೋಪಾಸನೆಯಿಂದ ಸಿಗದೇ ಇರುವ ಕೆಲವು ಫಲಗಳಿವೆ. ನಿಮಗೆ ಫಲ ಬೇಡಾಗಿಲ್ಲದೆ ಇರಬಹುದು, ಇನ್ನು ಕೆಲವು ಬೇರೆಯವರಿದ್ದಾರೆ. ಆದ್ರಿಂದ ಸರ್ವಗುಣೈ ಉಪಾಸನ ಕಾರ್ಯ ಇವ, ಸರ್ವಗುಣಪೂರ್ವಕವಾಗಿ ಭಗವಂತನ ಉಪಾಸನೆ ಮಾಡಲೇಬೇಕು. ಇತಿ ವಕ್ತು ಪ್ರಾಪ್ತವಾದದ್ದು ಯಾವುದು? ಸರ್ವಭೇದಾಧಿಕರಣ ಅಂತ, ಸರ್ವಾಭೇದಾಧಿಕರಣ ಅಂತ. ಅದಕ್ಕೆ ಸೂತ್ರ ಓಂ ಸರ್ವಾಭೇದಾತ್ ಅನ್ಯತ್ರ ಇಮೆ ಓಂ ಅಂತ 11ನೇ ಸೂತ್ರ, 3ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರ. 4ನೇ ಅಧಿಕರಣ ಅದು ಸರ್ವಭೇದಾಧಿಕರಣ ಅಂತ. ಚತುರ್ಥ ಭೇದಾಧಿಕರಣಸ್ಯ ಚ ಅರ್ಥ, ಆ ಅರ್ಥವನ್ನು ಕೂಡ ನೋಡಿ, ದ್ವಿತೀಯಾಧಿಕರಣದ ಅರ್ಥವನ್ನು ಚತುರ್ಥಾಧಿಕರಣದ ಅರ್ಥವನ್ನು ಎರಡನ್ನೂ ಕೂಡ ಬ್ರಹ್ಮಣಾತ್ವ ಕಿರೇರ್ ಗುಣೈ ಎಂಬ ಮಾತಿನಿಂದ ಆಚಾರ್ಯರು ಅನುಭಾಷ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಅದೇನು ಹೇಳಿದೆ ಸರ್ವಾಭೇದ ಅಂತನ್ನೋದು ಅಂದ್ರೆ, ಇಮೆ ಈ ಸರ್ವಗುಣೋಪಾಸಕರಾದಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರು ಅನ್ಯತ್ರ ಅಲ್ಪ ಗುಣೋಪಾಸಕರಾದಂತಹ ನಮ್ಮಿಂದಲೂ ಕೂಡ ಉತ್ತಮ ಸ್ಥಾನದಲ್ಲೇ ಇದ್ದಾರೆ, ಹೆಚ್ಚಿನ ಆನಂದ ಅನುಭವಿಸ್ತಾರೆ. ನಾಳೆ ಮುಕ್ತಿಯಲ್ಲಿ ಹೆಚ್ಚಿನ ಸ್ಥಾನ ಅವರಿಗೆ ಸಿಗ್ತದೆ. ಬರೀ ಆನಂದ ಮಾತ್ರ ಅಲ್ಲ, ನಾವೆಲ್ಲ ಇಲ್ಲೇ ಇರ್ತೇವಂತೆ ಮುಕ್ತಿ ಹೋದ್ಮೇಲೂ ಕೂಡ. ಕೇಚಿದ ಅತ್ರಯೋ ಮುಚ್ಚಂತೆ ಅಂತ ಬರ್ತದೆ. ಮುಕ್ತಿಗೆ ಹೋಗಿ ಲಿಂಗದೇಹ ಭಂಗ ಆದ್ಮೇಲೆ ಶ್ವೇತದ್ವೀಪಕ್ಕೆ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ವಾಪಸ್ ಬಂದ್ಬಿಡ್ತೇವೆ. ಅಲ್ಲೇ ಇರುವ ಯೋಗ್ಯತಾ ನಮ್ದಲ್ಲ. ಭೂಲೋಕದಲ್ಲೇ ಅಲ್ಲೆಲ್ಲ ಸಂಚಾರ ಮಾಡ್ಕೊಂಡಿರ್ತೇವೆ. ಮುಕ್ತ ಲೋಕದಲ್ಲೇ ಶ್ವೇತದ್ವೀಪಾನಂತಾಸನ ವೈಕುಂಠದಲ್ಲೇ ಇರುವಂತಹ ಯೋಗ್ಯತೆ ಇದ್ದು ಇನ್ನು ಕೆಲವರು ಬೇರೆ ಇದ್ದಾರೆ. ಆದ್ರಿಂದ ಅವರು ದೊಡ್ಡವರಾಗಿರುವುದರಿಂದ ಸರ್ವಾಭೇದಾತ್ ಉಳಿದವರೆಲ್ಲರಿಗಿಂತಲೂ ಭಿನ್ನವಾಗಿ ಅವಿಭಾಗವಾಗಿ ಈ ಗುಣ ಬೇಕು ಆ ಗುಣ ಬೇಡ ಅಂತ ಅನ್ನುವಂಗಿಲ್ಲ. ಅವರು ಎಲ್ಲಾ ಗುಣವನ್ನು ಅವರು ಉಪಾಸನೆ ಮಾಡಲೇಬೇಕು. ಅವಿಭಾಗವಾಗಿಯೇ ಸಕಲ ಶ್ರುತಿಸ್ಮೃತ್ಯುಕ್ತ ಬಹುಗುಣೋಪಾಸನೆಯನ್ನು ಮಾಡಲೇಬೇಕು ಅವರು. ಸರ್ವಗುಣಯುಕ್ತತ್ವೇನ ಉಪಾಸನಾತ್ ಅನ್ಯತ್ರೈವ ಫಲೇ ಬ್ರಹ್ಮಾದಯ ಭವಂತಿ. ಬ್ರಹ್ಮಾದಿಗಳಿಗೆ ದೊಡ್ಡ ಫಲವೇ ಇದೆ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಅಂತ ನಾನು ಶ್ಲೋಕ ಹೇಳಿದ್ನಲ್ಲ ಆವಾಗ ಈ ಹಿಂದೆ, ಅದು ಇಲ್ಲಿದೆ ನೋಡಿ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್, ಪದ್ಮಪುರಾಣದ ಮಾತದು. ಪೂರ್ಣ ಉಪಾಸನೆ ಮಾಡಿ ಪೂರ್ಣ ಫಲಕ್ಕೆ ಭಾಗಿ ಅವನು. ಇತರೇತು ಯಥಾಯೋಗ್ಯಂ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮುಕ್ತರಾಗ್ತಾರೆ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಬ್ರಹ್ಮನು ಕೂಡ ನಮ್ಮ ತರನೇ ಕಡಿಮೆನೇ ತಿಳ್ಕೊಳ್ಳಿ, ಕಡಿಮೆನೇ ಉಪಾಸನೆ ಮಾಡಲಿ, ನಮ್ಮ ತರನು ಕಡಿಮೆನೇ ಆನಂದ ಅನುಭವಿಸಲಿ ಅಂತ ನೀವು ಅನ್ಬಾರ್ದು. ಈ ಬ್ರಹ್ಮ ಅಂದ್ರೆ ಬ್ರಹ್ಮಾಣಿನೂ ಕೂಡ ಇಟ್ಕೋಬೇಕು. ಈ ಸರಸ್ವತಿಯನ್ನು ಕೂಡ, ಅವಳು ಕೂಡ ಅವನ ಪತ್ನಿ ಆದ್ರಿಂದ ಅವನಕ್ಕಿಂತ ಸ್ವಲ್ಪ ಕಡಿಮೆ ತಿಳಿತಾಳೆ, ಆದ್ರೆ ನಮ್ಗಿಂತ ಜಾಸ್ತಿ ತಿಳಿತಾಳೆ. ಮತ್ತೆ ಅದಕ್ಕೆ ಸಮಾನವಾದ ಆನಂದವನ್ನು ಅನುಭವಿಸ್ತಾಳೆ. ಆದ್ರಿಂದ ಚತುರ್ಮುಖ ಬ್ರಹ್ಮ ಮತ್ತು ಅವನ ಪತ್ನಿ ಸರಸ್ವತಿ ಇಬ್ರು ಕೂಡ ತಾವೇನ್ ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಂಡು ಉಳಿದ ಜೀವರಿಗಿಂತ, ಗರುಡ ಶೇಷರಿಗಿಂತ ಚತುರ್ಮುಖ ಬ್ರಹ್ಮ ಹೆಚ್ಚು ತಿಳ್ಕೊತಾನೆ. ಮತ್ತೆ ಗರುಡನ ಪತ್ನಿ ಸುಪರ್ಣಿಗಿಂತ, ಶೇಷನ ಪತ್ನಿ ವಾರುಣಿಗಿಂತ ಪಾರ್ವತಿ ಸರಸ್ವತಿ ಹೆಚ್ಚು ತಿಳ್ಕೊತಾಳೆ. ಮತ್ತೆ ಹೆಚ್ಚು ಆನಂದಕ್ಕೆ ಕೂಡ ಭಾಗಿಯಾಗ್ತಾರೆ. ಗುಣೈ ಇತ್ಯುಕ್ತ ಕ್ರಿಯಾಸು ವಿಶೇಷ ಸೂಚಿತ. ಅಖಿಲೇರ್ ಗುಣೈ ಅಂತ ಹೀಗೆ ಬಂತಲ್ಲ, ಆ ಗುಣ ಅಂತ ಹೀಗೆ ಪ್ರಯೋಗ ಮಾಡಿರೋದ್ರಿಂದ ಅವ್ರು ಏನೇನು ಕ್ರಿಯೆಗಳನ್ನು ಮಾಡಬೇಕಾಗಿದೆಯೋ ಆ ಕ್ರಿಯೆಗಳನ್ನು ಕೂಡ ತಿಳಿಸಿದ್ದಾರೆ ಅಂತ ನನಗೆ ಕಾಣಿಸ್ತದೆ. ಗುಣ ಎಂಬುದರಿಂದ ಕ್ರಿಯೆಯಲ್ಲಿ ವಿಶೇಷವು ಸೂಚಿಸಲ್ಪಟ್ಟಿದೆ ಅಂತ ಅಷ್ಟೇ ಅನುವಾದ ಮಾಡಿದ್ದಾರೆ. ಕ್ರಿಯಾಸು ಅಂದ್ರೆ ಯಾವ ಕ್ರಿಯೆ ಅದು ಗೊತ್ತಾಗೋದಿಲ್ಲ. ಅದರಿಂದ ಅವರು ಸಾಧನೆಗಾಗಿ ಮಾಡಬೇಕಾಗಿರುವ ಕ್ರಿಯಾ ಮತ್ತು ಧ್ಯಾನ ಮೊದಲಾದ ಕ್ರಿಯೆಗಳನ್ನ ಅಂತ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.